ಇವ ನೋಡ್ರಿ, ಸಮಾಜ ಬರ್ಬರ್ತ ಕತ್ತಿ ಕುದುರೆ ಆದ್ರೆ ಬಾಳ ಚಂದ ಆಕತಿ ಅಂತಾರಿಲ್ಲ. ಬರ್ಬರ್ತ ಕುದುರೆ ಕತ್ತಿ ಆಗಾಕತ್ತಿದ್ವು ಅಂತಂದ್ರೆ ಎಲ್ಲರಿಗೆ ಸಂಕಟ ಆಗಾಕತ್ತ. ನಮ್ಮ ಮನೆಗೊಳಗ ನಮ್ಮ ಊರಾಗ ಏನ್ ನಡೆದಾವು ಅಂದ್ರ ಕುದುರೆಗಳು ಕತ್ತಿ ಹಾಕೊಂತ ಹೊಂಟಾವ. ಅಂದ್ರೆ ಚಲೋ ಇದ್ದ ಮಂದಿ ಕೆಟ್ಕೊಂತ ಹೊಂಟು ಅಂದ್ರ ಯಾಕ ಅಂದ್ರ ನಮ್ಮನ್ನ ಕೆಡಿಸುವಂತ ಸಲಕರಣೆಗಳು ಹೆಚ್ಚಾಗ್ಯಾವ ಮಾರ್ಕೆಟ್ನಾಗ. ಸಣ್ಣ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಮುದುಕರ್ತಾನ. ನಾವು ಹೋದಾಗ ನೋಡ್ತೀವಲ್ಲ, ಯಾರ ಮನ್ಯಾಗ ಹೋಗ್ತೀವಿ ಆದ ಕೂಡಲೇ ಒಬ್ಬರ ಮಾರಿಗೆ ಸಂಪರ್ಕ ಇಲ್ಲ, ಮನ್ಯಾಗ ಸಂವಾದ ಇಲ್ಲ. ಗಂಡ ಹೆಂಡತಿ ಮನ್ಯಾಗ ಇರ್ತಾವ, ಮಾತಾಡೋದಿಲ್ಲ. ಯಾಕಂದ್ರೆ ಮೊಬೈಲ್ ಕೂಡ ಮಾತಾಡ್ತಾವು, ಮೊಬೈಲ ನೋಡ್ತಾವು. ಹೊತ್ತು ಹೆಂಡತಿನ ಗಂಡ ಕೇಳಂಗಿಲ್ಲ, ಗಂಡನ ಹೆಂಡತಿ ಕೇಳಂಗಿಲ್ಲ. ಮಕ್ಕಳನ್ನ ಅಪ್ಪ ಅವ್ವ ಕೇಳಿಲ್ಲ, ಅಪ್ಪ ಅವನ ಮಕ್ಕಳು ಕೇಳಿಲ್ಲ. ಅದರಿಂದಾಗಿ ಸಂವಾದ ನಿಂತು ಹೋತು. ನಮ್ಮ ಮೊನ್ನೆ ಒಬ್ಬರ ಮನೆಗೆ ಹೋಗಿದ್ದೆ. ದೊಡ್ಡ ಸಾಯಿಬ, ಚಲೋ ಸಾಲಿಗೆ ಮಕ್ಕಳನ್ನ ಹಾಕ್ಯಾನ. ಒಂದು ಮನಸ್ಸಿನ ವೇದನೆಯನ್ನ ನನ್ನ ಎದುರಿಗೆ ತೋಡ್ಕೊಂಡ, ಅಪ್ಪ ಅವ್ರ ವರ್ಷ 2-3 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲಿಯೋ ಸಾಲಿಗೆ ಮಕ್ಕಳನ್ನ ಹಾಕೀನಿ. ಕಾಲೇಜ್ ಮುಗಿಸ್ಕೊಂಡು ಬಂದಾನ, 7 ವರ್ಷ ಆತು ಕುತ್ಕೊಂಡು ಊಟ ಮಾಡಿಲ್ರಿ ಒತ್ತಟ್ಟಿಗೆ. ನಾ ಎಷ್ಟು ಸಾಲಿ ಕಲಿಸಿ ಏನಾಯ್ತು ಅಂತಂದ್ರೆ ನಮ್ಮ ಹುಡುಗ ನಮ್ಗಳು ಉಣ್ಣೋದು ನಿಂತು. ಯಾಕಂದ್ರ ಆ ಹುಡುಗ ಈಗ ನಮ್ಮನ್ನ ಬಾಳ ಕನಿಷ್ಠ ಅಂತ ತಿಳ್ಕೊಳಕತ್ತ. ನಾವು ಬಾಳ ಚಲೋ ಸಾಲಿ ಕಲ್ತಾನ ನಮ್ಕಿತ. ಅವ ನಡು ಇಂಗ್ಲಿಷ್ ಜಡ್ಯಾಕತ್ತಾನ. ಅನ್ನೋಣ ನಾವು ಕನ್ನಡದಾಗ ಮಾತಾಡೋದು ಅವಾಗ ಬಾಳ ತುಚ್ಛ ಅನ್ಸಾಕತ್ತೆ. ನಾವು ಸಾದಾ ಬಟ್ಟೆ ಹಾಕೊಂಡವ್ರು ಅವಾಗ ಹೆಂಗಾರ ಅನ್ನಿಸ್ತೈತಿ. ಅವ ಇನ್ಶರ್ಟ್ ಹಾಕೊಂಡ ಇರ್ತಾನ, ದಿವ್ಸ ಎಲ್ಲ ಕಿಶದಾಗನ ಕೈ ಇರ್ತೈತಿ, ಕಾಲಾಗ ಬೂಟ ಇರ್ತಾವು, ಸಾಕ್ಸ್ ಇರ್ತಾವು, ತೆಗಿದೇ ಇಲ್ಲ. ನಾವು ಕೆಲಸ ಮಾಡ್ಕೊಂತ ನಿಂತ್ರ ಅವ ಕಿಶದಾಗ ಕೈ ಹಾಕೊಂಡು ಆಳುಗಳಿಂದ ಮಾಲಕ್ ನಿಂತಂಗ ನಿಂದಿರ್ತಾನ್ರಿ. ಮನೆಗೆ ನಾವು ಉಣ್ಣಾಕ್ ಬಂದ್ರ ಅವ ಒಂದೂ ಸಾರಿ ನಮ್ ಗೂಡು ಕುಂತುಂಡಿಲ್ರಿ. ನನಗತಿ ದುಃಖದ ಸಂಗತಿ ಏನಂದ್ರ, ನಾವು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡಿ ಕುಂತು ಉಣ್ಬೇಕಾಗಿತ್ತಲ್ಲ, 7 ವರ್ಷ ಆತ್ರಿ ಮಕ್ಕಳುಗಳು ಕುಂತು ಉಣ್ಲಾರ್ದ. ಎದಕ್ ಮಾಡ್ಬೇಕ್ರಿ ಅಪ್ಪರ ಸಂಸಾರ ಅನ್ನಂಗ ಆಗೇತ್ರಿ ನಮ್ಗ ಅಂತಂದ್ರು. ಇದು ಅವ್ರ ಮನ್ಯಾಗ ಐತೆ, ನಿಮ್ ಮನೆಗೊಳಗೂ ಅದಾವ ನನ್ಗೆ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಇದು ಎಲ್ಲರ ಮನ್ಯಾಗೂ ನಡೆದೈತಿ. ಕೆಲವು ಮಂದಿ ಮನ್ಯಾಗ ತಮ್ಮ ಮನಸ್ಸಿಗೆ ಯಾವಾಗ ಬರ್ತೈತಿ ಅವಾಗ, ಯಾವಾಗ ಮೊಬೈಲ್ದಾಗಿಂದ ಖಾಲಿ ಆಕಾರ ಅವಾಗ ಉಣ್ಣಾಕ್ ಬರ್ತಾರ. ಕೆಲವು ಮಂದಿ ಊರಾಗ ಎಲ್ಲಾರ ಕಟ್ಟಿ ಮ್ಯಾಗ ಕುತ್ಕೊಂಡು ಹರಟಿ ಹೊಡಿತಿರ್ತಾರ, ಅದ್ರಾಗಿಂದ ಯಾವಾಗ ಖಾಲಿ ಆಗ್ತೈತಿ ಅವಾಗ ಮನೆಗೆ ಊಟಕ್ಕೆ ಬರ್ತಾರ. ಕೆಲವು ಮಂದಿ ರಾತ್ರಿ 11ಕ್ಕ 12ಕ್ಕ ಇಟ್ಟಿರ್ತಾರ, ಇವ್ರು ಹೋಗಿ ತಿಂತಾರ. ಕೆಲವು ಮಂದಿ ಡಾಬಾದಾಗ ಹೋಗಿ ಹೆಂಡಿ ತಿಂದು ಬಂದಿರ್ತಾವು, ಮನ್ಯಾಗ ಬಂದು ಉಂಡಂಗೆ. ಹೌದು, ದಾರು ಕುಡಿದು ಬಂದಿರ್ತಾವು, ಎಲ್ಲರ ಮೂಲ್ಯಾಗ ಬಿದ್ದಿರ್ತಾವ ಮನ್ಯಾಗ. ಇದನ್ನೆಲ್ಲ ಈ ಅವನರ ಮನ್ಯಾಗ ಇದನ್ನ ಸಹನ್ ಮಾಡ್ಕೊತಾರಲ್ಲ, ಅದನ್ನ ನಾ ಇವತ್ತೊಂದು ಮಾತು ಹೇಳಿದೆ. ನಾವ್ ಯಾವಾಗ್ಲೂ ಗಂಡಸರು ಈ ಅವನರ್ ಮುಂದ ನಮ್ಮ ದುಃಖನ ಹೇಳ್ಕೊತಿರ್ತೀವಿ. ಈ ಮನಿ ತಾಯಿ ಅದಕ್ಕೆ, ಅಥವಾ ಆ ಮನಿಯೊಳಗ ಆ ಯಜಮಾನ್ ಹೆಂಡತಿಯಾಗಳ, ಅಕ್ಕ ತಂಗಿಯರ್ ಅದಾರ, ಅವ್ವದಾಳ, ಅಜ್ಜದಾಳ, ಎಲ್ಲರೂ ಅದಾರ ಈ ತಾಯಂದಿರನ್ನ. ಅವ್ರನ್ನೆಲ್ಲರನ್ನು ನಾನು ನೋಡ್ತಿರ್ತೇನೆ. ಎಲ್ಲ ಮೂಕ ವೇದನೆಯನ್ನ ಸಹನ್ ಮಾಡ್ಕೊತಿರ್ತಾರೆ. ಮಕ್ಕಳಾದವ್ರು ನಾವು ಯಾವಾಗ ಅರ್ಥ ಮಾಡ್ಕೊಳ್ಳೋರು ನಮ್ಮ ಅವನ್ನ. ಯುವಕರಾದವ್ರು ಒಂದ್ಸಾರಿ ವಿಚಾರ ಮಾಡ್ರಿ. ನಾ ಹೇಳ್ತಿರ್ತೇನೆ ಎಲ್ಲ ಕಡೆ ಹೋದಲ್ಲಿ, ಅಲ್ರಿ ನೀವು ಉಣ್ಣಕ್ಕಿಂತ ಮುಂಚೆ ನಿಮ್ಮವ್ ಎಂದಾರ ಉಂಡಾಳ ಮನೆ? ನಾವು ಊಟ ಮಾಡೋಕ್ಕಿಂತ ಮುಂಚೆ ನಮ್ಮವ್ ಉಂಡು ಕುಂತಾಳ ಅಂತ ಒಬ್ಬರ ಮಗ ಇಲ್ಲಿ ಕೈ ಎತ್ತಿ ಹೇಳ್ರಿ ನೋಡಿ. ಆಗೇತೇನ್ರಿ? ನಾವು ಉಣ್ಣಕ್ಕಿಂತ ಮುಂಚೆ ನಮ್ಮವ್ ಉಂಡು ಬಿಟ್ಟಿರ್ತಾಳ್ರಿ, ಖಾಲಿ ಆಗೇ ಬಿಟ್ಟಿರ್ತಾಳ ಅಂತ ಯಾರು ಒಬ್ಬರ ಹೇಳ್ರಿ. ಅವು ಉಣ್ಣುದು. ಇವನ್ 100 ಕಾರಣ ಹೇಳ್ತಾನ, ಬಾಯಪ್ಪ ಬಾ, ಗಂಡರ ಇರ್ಲಿ ಮಕ್ಕಳರ ಇರ್ಲಿ. ನಾವು ಮಲ್ಕೊಳ್ಳೋಕ್ಕಿಂತ ಮೊದಲು ನಮ್ಮವ್ ಮಲ್ಕೊಂಡಾಳ ಅಂತ ಒಬ್ಬರ ಹೇಳ್ರಿ. ಮಲ್ಕೊಂಡಾರ ಒಬ್ರು? ನಾವು ಜಡ್ಡು ಬಿದ್ರೆ ನಮ್ಮವ್ ಸೇವಾ ಮಾಡಿದ್ವು. ನಮ್ಮ ಅವ್ಗಳು ಜಡ್ಡು ಬಿದ್ದಿರ್ತಾವ ಮನ್ಯಾಗ,
ತಲೆ ಕಟ್ಕೊಂಡು ಮಲ್ಕೊಂಡಿರ್ತಾವು. ಯಾರು ನಾವು ಸೇವಾ ಮಾಡಕ್ ಹೋಗಿ ಒಬ್ಬರ ಹೇಳಿ ಬಹಳಾದ್ರೂ ಗುಳಿಗೆ ತಂದು ಕೊಡ್ತೀರಿ, ಡಾಕ್ಟರ್ ತಂದು ತೋರಿಸ್ತೀರಿ. ನಾವು ಮಲ್ಕೊಂಡ್ರೆ ನಮ್ಮವ್ವ ಹಣಿ ಒತ್ತಾಳೆ ಏನು, ಕಾಲು ಒತ್ತಾಳೆ ಏನು, ಮೈ ನುಸ್ತೈತನೆ ಅಪ್ಪ ನಿನಗ, ಇದು ಆಕೈತನೆ ಅಪ್ಪ ನಿನಗ ಅಂತ ಎಲ್ಲಾನು ನೋಡು ಅವ್ವ. ಅಕ್ಕಿ ಹಂಗ ಸೇವಾ ಎಂದರ ಮಾಡಿವೇನು? ನಾವು ಹೊಸ ಬಟ್ಟೆ ನಮ್ಮವು ನಮಗ್ ತಗೊಂಡಾಗ ನಮ್ಮವಂದು ಫೇವರೇಟ್ ಕಲರ್ ಯಾವ್ದೈತಂತ ಒಬ್ಬರ ಮನೆಯಾಗ ವಿಚಾರ ಮಾಡಿದ್ರಿ. ನಮ್ಮವ್ ಹಿಡಿಸೋ ಬಣ್ಣ ಯಾವ್ದು ಸೀರಿಯಲ್ ಒಬ್ಬ ಮಕ್ಕಳರ ನಾವು ಒಬ್ಬರ ಪುರುಷರು ವಿಚಾರ ಮಾಡ್ತೀವಿ. ಅವ್ರು ಹೇಳಿಂದನ ತರ್ತೀವಿ, ಆ ಮಾತು ಬೇರೆ. ಆ ಮನದಾಳದ ಮಾತನ್ನ ಅರ್ಥಕೊಂಡವ್ರು ಎಷ್ಟು ಮಂದಿ ನಾವು ಅರ್ಥಕೊಂಡವ್ರು ಎಷ್ಟು. ಆಮ್ಯಾಗ ಮಾಡಬಾರದ ಕೆಲಸ ಮಾಡಿ ಬಯಸ್ಕೊಳ್ಳೋರು ನಾವು. ಯಾರಿಗಾರ ಏನ್ ಅಂದೀವಿ ಮಾಡಿದೀವಿ ನಮಗ್ ಬೈಬೇಕು, ಆದ್ರೆ ಬೈತಾರೆ ಯಾರಿಗೆ? ಏನೋ ಪಾಪ ಮಾಡ್ಲಾರ್ದ ಬೇಸ್ಕೊಳಕ್ ನಮ್ಮವ್ವ. ಅವನಂತಾರಿಲ್ಲ. ಒಂದ್ ಮಾತ್ ನಾವು ನೆನಪಿನಾಗ ಇಟ್ಕೋಬೇಕು, ನಮ್ಮ ಜೀವನದೊಳಗೆ ನಮ್ಗೆ ಎಂಥ ಪದವಿಗಳೇ ಆಗಿರ್ಲಿ, ಎಂಥ ಸಮ್ಮಾನಗಳೇ ಆಗಿರ್ಲಿ, ಎಷ್ಟು ಎತ್ತರ ಒಯ್ಯಕ್ ಸಾಧ್ಯ ಇಲ್ಲಲ್ಲ, ನಮ್ಮವ್ವ ಹಿಂಗ ಎತ್ಕೊಂಡ್ಲು ಅಪ್ಪಗೊಂಡ್ಲು ಅಂತಂದ್ರ ಅದಕ್ಕಿಂತ ಬಾಳ ಎತ್ತರ ಹೋಗಿರ್ತಿ, ಅದಕ್ಕಿಂತ ಬಾಳ ಎತ್ತರ ಹೋಗಿರ್ತಿ. ಅಂಥ ಅವನ್ ಕೂಡ ಅಪ್ಪನ ಕೂಡ ಕುಂತ್ಕೊಂಡು ಉಣ್ಣಕ್ ಆಗುದಿಲ್ಲೇನ್ರಿ ಮನ್ಯಾಗ? ನಾವು ನಿಯಮ ಮಾಡ್ಕೋಬೇಕು, ದಿವ್ಸಕ್ 1 ಹೊತ್ತರ ಮನೆಯವ್ರೆಲ್ಲರೂ ಕುಂತು ಊಟ ಮಾಡ್ತೀವಿ. ಬಾಳ ಮಂದಿ ಮನ್ಯಾಗ ಉಣ್ತಿರ್ಬೇಕು, ನಾ ಇಲ್ಲ ಅನ್ನಂಗಿಲ್ಲ. ಎಲ್ಲಿ ಯಾರ ಮನ್ಯಾಗಿದ್ರು ಸಾಧ್ಯ ಇಲ್ಲ, ಅವ್ರು ಸಾಧ್ಯ ಮಾಡ್ಕೋಬೇಕು. ಮನ್ಯಾಗ ಸ್ವಾಸ್ಥ್ಯ ಇರುದ ಅಲ್ಲೇ ರೀ, ಎಲ್ಲರ ಮನಸ್ಸು ಖಾಲಿ ಆಗುದ ಅಲ್ಲೇ, ಒಬ್ಬರೊಬ್ಬರು ಸುಖ ದುಃಖ ಅಡಿ ಅಡಚಣೆ ಏನಿದ್ದದ್ದನ್ನು ತಿಳ್ಕೊಳ್ಳೋದ ಅಲ್ಲೇ, ತಿಳ್ಕೊಳ್ಳೋದ ಅಲ್ಲೇ. ಅದಕ್ಕ ನಾವು ಎಲ್ಲ ತಿಳ್ಕೊಳ್ಳೋದ ಅಲ್ಲೇ. ಅಲ್ಲಿ ಅಡಿಗೆ ಮನ್ಯಾಗ ಇಷ್ಟು ವೇಳೆ ನಮ್ಗ ಒಂದ್ 15 ನಿಮಿಷ ಕಳ್ಯಾಕ್ ಆಗುದಿಲ್ಲ ಅಂತೇಳಿ ಕಣ್ಣಾಗ ನೀರ್ ತಂದು ಹೇಳ್ತಾರ್ರಿ ನಮ್ಗ. ಮನ್ಯಾಗ ನಾವು ನೋಡ್ತೀವಿ, ಬಾಳ ಮಂದಿ ಮನ್ಯಾಗ ಸಂವಾದನ ಇಲ್ಲ, ನಿಂತು ಹೋಗೈತಿ ಸಂವಾದ. ನಮಗ ಸಂವಾದ ಯಾರು ಕೂಡ ಮಾಡ್ಬೇಕಲ್ಲ, ಅದನ್ನ ಬಿಟ್ಟು ಮಾಡ್ಲಾರ್ದವ್ರು ಕೂಡ ಸಂವಾದ ಬಾಳ್ ಮಾಡಾಕತ್ತಿ. ಮಾತಾಡ್ತಾರ, ರಾತ್ರಿ ಎಲ್ಲ ಚಾಟ್ ಮಾಡ್ತಿರ್ತಾವ ಹುಡುಗರು, ಯಾರು ಕೂಡ ಮಾತಾಡ್ತಾವ ಯಾರಿಗೂ ಗೊತ್ತು. ಹುಡುಗಿಯರ ಮನ್ಯಾಗ ರಾತ್ರಿ ಎಲ್ಲ ಮಾಡ್ತಿರ್ತಾರ. ಅವ್ರ ಅಪ್ಪ ಅವ್ರ ಅಂತಾರ, ಏನೋ ಮೊಬೈಲ್ದಾಗ ಏನೋ ಮಾಡ್ತೈತಿ, ಯಾವಾಗ ಹೋಗ್ತೈತಲ್ಲ ಅವಾಗ ಗೊತ್ತಾಕೈತಿ ಏನೋ ಮಾಡಿರ್ತಾರೆ. ಖರೇನು ಸುಳ್ಳು? ನಮ್ಮ ಮಕ್ಕಳು ಏನ್ ಮಾಡಕತ್ತವ ನಮ್ಗೆ ಗೊತ್ತಿಲ್ಲ. ಯಾಕ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ನಾವ್ ಯಾರು ಮಾಡಿಲ್ಲ. ನಮ್ಮ ಹುಡುಗರು ರಾತ್ರಿ ಎಲ್ಲ ಕಂಪ್ಯೂಟರ್ದಾಗ ಇರ್ತೈತಿ. ಕಂಪ್ಯೂಟರ್ದಾಗ ಏನ್ ದೇವ್ರ ಪೂಜೆ ಮಾಡ್ತಿದ್ದ? ಕಂಪ್ಯೂಟರ್ದಾಗ ಏನ್ ಧ್ಯಾನ ಯೋಗ ಮಾಡ್ತಿದ್ನ? ಕಂಪ್ಯೂಟರ್ದಾಗ ಏನ್ ನಾಲೆಜ್ ಸೋರ್ಸ್ ಹುಡ್ಕಾಡಕತ್ತಿದ್ದ? ಇಲ್ಲ. 90% ಮಂದಿ ಏನ್ ಮಾಡ್ಬಾರ್ದು ಅದನ್ನ ಮಾಡ್ತಿರ್ತೀವಿ. ನಮ್ಮ ಮೊಬೈಲ್, ನಮ್ಮ ಕಂಪ್ಯೂಟರ್ಗಳು ನಮ್ಮನ್ನ ಎಷ್ಟು ದೂರ ಸರಿಸ್ಯಾವು ಅಂದ್ರ, ನಾ ನಿಮ್ಗೊಂದು ಮಾತು ಹೇಳ್ತೀನಿ, ನಮ್ಮ ಸಂಸ್ಕೃತಿಯನ್ನ ಹೆಚ್ಚು ಕಡಿಮೆಯು ಹಾಳು ಮಾಡಾಕತ್ತ. ಬಳಸ್ಕೋಬೇಕು, ಇಲ್ಲ ಅನ್ನಂಗಿಲ್ಲ. ಇವು ಕಡಿಮೆ ಏನು ಅಂತಂದ್ರ ಅದ್ರೊಳಗೆ ಇಂಥ ಮೆಸೇಜ್ಗಳು ಬರ್ತಾವು, ಇಂಥ ಸುದ್ದಿಗಳು ಬರ್ತಾವು, ಅವನು ಓದಿ ಆ ಸೀರಿಯಲ್ಗಳನ್ನ ನೋಡಿ ಯಾವ ಮನೆ ಒತ್ತಟ್ಟಿಗಿರ್ಬಾರ್ದು, ಎಲ್ಲ ಒಡ್ಕೊಂಡು ಹೋಗ್ಬೇಕು. ಆ ನಮನೆ ನಡೆದ ದೇಶ ಒಡಿದು, ಮನಿ ಒಡೆದಿಂದನೇ ದೇಶ ಒಡಿದು. ಇದರ ಒಟ್ಟ ಸಾರಾಂಶ ಏನು ಅಂದ್ರ ಸಂಸ್ಕಾರಗಳ ಅಭಾವ.